ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳ ಪಾಲಿಗೆ ತೊಂದರೆಯಾಗಲಿದೆಯಾ ಯುಜಿಸಿ ನ್ಯೂ ರೂಲ್ಸ್? ಇಡೀ ದೇಶದ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಇದೀಗ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕಾರಣ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂದ್ರೆ ಯುಜಿಸಿ ಜಾರಿಗೊಳಿಸಿರುವ ಹೊಸ ನಿಯಮಗಳು. ಕಾಲೇಜುಗಳು ಹಾಗೂ ಯೂನಿವರ್ಸಿಟಿಗಳಲ್ಲಿ ನಡೆಯುವ ಜಾತಿ ತಾರತಮ್ಯ ಅಂದ್ರೆ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅನ್ನ ತಡೆಗಟ್ಟುವ ಉದ್ದೇಶದಿಂದ ಯುಜಿಸಿ ಈ ಹೊಸ ಈಕ್ವಿಟಿ ರೆಗ್ಯುಲೇಷನ್ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಆದರೆ ಇದೇ ನಿಯಮಗಳು ಈಗ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳ ಪಾಲಿಗೆ ತೊಂದರೆಯಾಗಿ ಪರಿಣಮಿಸಬಹುದೇ ಎಂಬ ಪ್ರಶ್ನೆಗಳು ಎದ್ದಿವೆ. ಹಾಗಾದ್ರೆ ಏನಿದು ಯುಜಿಸಿಯ ಈ ಹೊಸ ಈಕ್ವಿಟಿ ರೆಗ್ಯುಲೇಷನ್ ರೂಲ್ಸ್ ಅಂತ ನೋಡೋದಾದ್ರೆ ಯಾಕೆ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ? ಇದು ನಿಜಕ್ಕೂ ತಾರತಮ್ಯ ನಿವಾರಣೆಗೆ ರೂಪಿಸಲಾದ ನಿಯಮವೇ ಅಥವಾ ಹೊಸ ರೀತಿಯ ತಾರತಮ್ಯಕ್ಕೆ ದಾರಿ ಮಾಡಿಕೊಡುವ ಕಾನೂನೇ ಅಂತ ನೋಡೋದಾದ್ರೆ ಈಕ್ವಿಟಿ ರೆಗ್ಯುಲೇಷನ್ ರೂಲ್ಸ್ ನಲ್ಲಿ ಏನಿದೆ? ನಿಜಕ್ಕೂ ತಾರತಮ್ಯ ನಿವಾರಣೆಗೆ ರೂಪಿಸಲಾದ ನಿಯಮವೇ? ಮೊದಲು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾದ್ರೆ ಈ ವಿಚಾರದ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಯಾಕಂದ್ರೆ ಯುಜಿಸಿ ಯಾವುದೇ ಕಾರಣವಿಲ್ಲದೆ ಏಕಾಏಕಿ ಈ ನಿಯಮಗಳನ್ನ ಜಾರಿಗೆ ತಂದಿಲ್ಲ. ಇದರ ಹಿಂದೆ ಸ್ಪಷ್ಟವಾದ ಮತ್ತು ಗಂಭೀರವಾದ ಕಾರಣಗಳು ಅಡಗಿವೆ. ಹೌದು, 2016ರಲ್ಲಿ ರೋಹಿತ್ ವೇಮುಲಾ ಮತ್ತು ಪಾಯಲ್ ತಡ್ವಿ ಎಂಬ ಇಬ್ಬರು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಎದುರಿಸಿದ ಜಾತಿ ಆಧಾರಿತ ತಾರತಮ್ಯದ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಜಾತಿ ಆಧಾರಿತ ತಾರತಮ್ಯವನ್ನ ಕೊನೆಗೊಳಿಸಲು ಒಂದು ವ್ಯವಸ್ಥೆ ಕಲ್ಪಿಸುವಂತೆ ಈ ಹಿಂದೆ ರೋಹಿತ್ ವೇಮುಲಾ ಮತ್ತು ಪಾಯಲ್ ತಡ್ವಿ ಅವರ ತಾಯಂದಿರಾದ ರಾಧಿಕಾ ವೇಮುಲಾ ಮತ್ತು ಅಬೇದಾ ಸಲೀಂ ತಡ್ವಿ ಅವರು 2019ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ನಂತರ ಯುಜಿಸಿ ಈ ನಿಯಮಗಳನ್ನು ರೂಪಿಸಿದೆ. ತಾಯಂದಿರ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸುಪ್ರೀಂ ಕೋರ್ಟ್ ಮಣಿದು 2025ರ ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ಯುಜಿಸಿ ಒಕ್ಕೂಟಕ್ಕೆ ದುರದೃಷ್ಟಕರ ಸಮಸ್ಯೆಗಳನ್ನ ನಿಜವಾಗಿಯೂ ನಿಭಾಯಿಸಲು ಬಹಳ ಬಲವಾದ ಮತ್ತು ದೃಢವಾದ ನಿಯಮಗಳು ಮತ್ತು ನಿಬಂಧನೆಗಳನ್ನು ರಚಿಸಲು ಸುಪ್ರೀಂ ಕೋರ್ಟ್ ಯುಜಿಸಿ ಒಕ್ಕೂಟಕ್ಕೆ ಆದೇಶ ನೀಡಿತ್ತು. ಸುಪ್ರೀಂ ಕೋರ್ಟ್ನ ಈ ಆದೇಶದ ಫಲವಾಗಿ ಜನವರಿ 13, 2026ರ ಗ್ಯಾಜೆಟ್ನಲ್ಲಿ ಯುಜಿಸಿ ಪ್ರಮೋಷನ್ ಆಫ್ ಈಕ್ವಿಟಿ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಷನ್ 2026 ಬಂತು. ಈ ಹೊಸ ರೆಗ್ಯುಲೇಷನ್ಗಳು ಯುಜಿಸಿಯ ಬಹುನಿರೀಕ್ಷಿತ ನಿಯಮಗಳಲ್ಲಿ ಒಂದಾಗಿತ್ತು. ಸರಳವಾಗಿ ಹೇಳೋದಾದ್ರೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಅಂದ್ರೆ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ದಲಿತರು, ಹಿಂದುಳಿದ ವರ್ಗದವರು ಹಾಗೂ ಮಹಿಳೆಯರ ಮೇಲೆ ನಡೆಯುವ ತಾರತಮ್ಯವನ್ನ ತಡೆಗಟ್ಟುವುದೇ ಈ ನಿಯಮಗಳ ಮೂಲ ಉದ್ದೇಶವಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ಯುಜಿಸಿಗೆ ಸ್ಪಷ್ಟವಾಗಿ ತಾರತಮ್ಯವನ್ನ ತಡೆಯುವಂತೆ ಸೂಚನೆ ನೀಡಿದ್ದರೂ ಯುಜಿಸಿ ಜಾರಿಗೆ ತಂದಿರುವ ಈ ಹೊಸ ನಿಯಮಗಳು ತಾರತಮ್ಯದ ಅರ್ಥವನ್ನೇ ಮರು ವ್ಯಾಖ್ಯಾನ ಮಾಡುತ್ತಿವೆ ಎಂಬ ಆರೋಪಗಳು ಇದೀಗ ಕೇಳಿ ಬರ್ತಾ ಇವೆ. ಯುಜಿಸಿ ಹೊಸ ನಿಯಮದಲ್ಲಿ ಏನಿದೆ? ಈ ಹೊಸ ನಿಯಮಗಳ ಪ್ರಕಾರ ಇನ್ನು ಮುಂದೆ ಪ್ರತಿಯೊಂದು ಕಾಲೇಜು ಮತ್ತು ವಿಶ್ವವಿದ್ಯಾಲಯದಲ್ಲಿ ಈಕ್ವಲ್ ಆಪರ್ಚುನಿಟಿ ಸೆಂಟರ್ ಸ್ಥಾಪಿಸುವುದು ಕಡ್ಡಾಯವಾಗಿರಲಿದೆ. ಈಕ್ವಿಟಿ ಸ್ಕ್ವಾಡ್ಸ್ ಇವು ಒಂದು ರೀತಿಯ ಫ್ಲೈಯಿಂಗ್ ಸ್ಕ್ವಾಡ್ಗಳಂತೆ ಕಾರ್ಯನಿರ್ವಹಿಸುತ್ತವೆ. ಈ ತಂಡಗಳು ಕಾಲೇಜು ಕ್ಯಾಂಪಸ್ನ ಹಾಸ್ಟೆಲ್, ಕ್ಯಾಂಟೀನ್, ಪಾರ್ಕ್, ಡಿಪಾರ್ಟ್ಮೆಂಟ್, ಲೈಬ್ರರಿ ಸೇರಿದಂತೆ ಪ್ರತಿಯೊಂದು ಭಾಗಕ್ಕೂ ಭೇಟಿ ನೀಡಿ ನಿರಂತರವಾಗಿ ಮೇಲ್ವಿಚಾರಣೆ ಹಾಗೂ ಪರಿಶೀಲನೆ ನಡೆಸಲಿವೆ. ಕಾಲೇಜಿನ ಪ್ರತಿಯೊಂದು ವಿಭಾಗದಲ್ಲೂ ಒಬ್ಬೊಬ್ಬ ಈಕ್ವಿಟಿ ಅಂಬಾಸಿಡರ್ ಅಂದ್ರೆ ರಾಯಭಾರಿಯನ್ನ ನೇಮಕ ಮಾಡುವುದು ಕಡ್ಡಾಯವಾಗಿದೆ. ಇದರ ಜೊತೆಗೆ ಪ್ರತಿಯೊಂದು ಕಾಲೇಜಿನಲ್ಲಿ ಈಕ್ವಿಟಿ ಕಮಿಟಿ ರಚನೆಯೂ ಕಡ್ಡಾಯವಾಗಿದೆ. ಈ ಕಮಿಟಿಯಲ್ಲಿ ಒಟ್ಟು 10 ಸದಸ್ಯರು ಇರಬೇಕಾಗುತ್ತೆ. ಯಾವುದೇ ವಿದ್ಯಾರ್ಥಿ ಅಥವಾ ಸಿಬ್ಬಂದಿ ತಾರತಮ್ಯದ ಬಗ್ಗೆ ದೂರು ಸಲ್ಲಿಸಲು ಅವಕಾಶವಿರಲಿದೆ. ಈ ಕಮಿಟಿಗೆ ಕಾಲೇಜಿನ ಪ್ರಿನ್ಸಿಪಲ್ ಅಥವಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಅಧ್ಯಕ್ಷರಾಗಿರ್ತಾರೆ. ಆದರೆ ಉಳಿದ ಸದಸ್ಯರ ಆಯ್ಕೆಯಲ್ಲಿ ಪ್ರಮುಖವಾಗಿದೆ. ನಿಯಮಗಳ ಪ್ರಕಾರ ಈ ಕಮಿಟಿಯಲ್ಲಿ ಒಬ್ಬ ಫ್ಯಾಕಲ್ಟಿ ಸದಸ್ಯರು, ಒಬ್ಬ ವಾರ್ಡನ್ ಹಾಗೂ 5 ಸದಸ್ಯರು ಇರಬೇಕು. ಈ 5 ಸದಸ್ಯರು ಕಡ್ಡಾಯವಾಗಿ ಎಸ್ಸಿ, ಎಸ್ಟಿ, ಒಬಿಸಿ, ಮಹಿಳೆ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳಿಂದಲೇ ಇರಬೇಕು ಎಂಬುದು ನಿಯಮವಾಗಿದೆ. ಗಮನಿಸಬೇಕಾದ ಅಂಶವೇನೆಂದ್ರೆ ಈ ಕಮಿಟಿಯಲ್ಲಿ ಜನರಲ್ ಕ್ಯಾಟಗರಿ ಸದಸ್ಯರ ಕುರಿತು ಯಾವುದೇ ಉಲ್ಲೇಖ ಇಲ್ಲದೆ ಇರುವುದೇ ಇದೀಗ ಚರ್ಚೆಗೆ ಕಾರಣವಾಗಿದೆ. ಈ ನಿಯಮಗಳಲ್ಲಿ ನಿರ್ಧರಿಸಿರುವ ಆಕ್ಷನ್ ಟೈಮ್ ಲೈನ್ ಇದೀಗ ಕಾಲೇಜುಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಯಾವುದೇ ವಿದ್ಯಾರ್ಥಿ ತಾರತಮ್ಯಕ್ಕೆ ಸಂಬಂಧಿಸಿದ ದೂರನ್ನು ಸಲ್ಲಿಸಿದ್ರೆ ಆ ದೂರಿನ ಸ್ವೀಕೃತಿಯ 24 ಗಂಟೆಗಳ ಒಳಗೆ ಕಡ್ಡಾಯವಾಗಿ ಕಮಿಟಿ ಸಭೆ ನಡೆಸಬೇಕು ಎಂದು ನಿಯಮಗಳು ಸ್ಪಷ್ಟವಾಗಿ ಸೂಚಿಸುತ್ತವೆ. ಅಷ್ಟೇ ಅಲ್ಲ, ದೂರಿನ ಕುರಿತು ಮುಂದಿನ 15 ದಿನಗಳವರೆಗೆ ತನಿಖೆ ಪೂರ್ಣಗೊಳಿಸಿ ವರದಿಯನ್ನು ಸಿದ್ಧಪಡಿಸಬೇಕಾಗಿದೆ. ಈ ತನಿಖಾ ವರದಿ ಸಲ್ಲಿಕೆಯಾದ ಬಳಿಕ ಕೇವಲ 7 ದಿನಗಳ ಒಳಗೆ ಕಾಲೇಜಿನ ಮುಖ್ಯಸ್ಥರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಎಂಬುದನ್ನ ನಿಯಮಗಳು ಒತ್ತಿ ಹೇಳುತ್ತವೆ. ಒಟ್ಟಾರೆ ಈ ಪತ್ರಿಕೆಯಲ್ಲಿ ವಿಳಂಬಕ್ಕೆ ಯಾವುದೇ ಅವಕಾಶವಿಲ್ಲ ಎಂಬಷ್ಟು ಕಟ್ಟುನಿಟ್ಟಾದ ಸಮಯ ಮಿತಿಯನ್ನ ಯುಜಿಸಿ ನಿಗದಿಪಡಿಸಿದೆ. ಇನ್ನು ಈ ನಿಯಮಗಳಲ್ಲಿ ವಿಧಿಸಿರುವ ಶಿಕ್ಷೆಯ ಅಂಶ ಮತ್ತಷ್ಟು ಗಂಭೀರವಾಗಿದೆ. 2012ರಲ್ಲಿ ಜಾರಿಯಲ್ಲಿದ್ದ ನಿಯಮಗಳ ಅಡಿಯಲ್ಲಿ ಕಾಲೇಜುಗಳು ಮಾರ್ಗಸೂಚಿಗಳನ್ನು ಪಾಲಿಸದಿದ್ದರೂ ಯುಜಿಸಿಗೆ ಹೆಚ್ಚಿನ ಕ್ರಮ ಕೈಗೊಳ್ಳುವ ಅಧಿಕಾರ ಇರಲಿಲ್ಲ. ಆದರೆ 2026ರ ನಿಯಮಗಳ ಪ್ರಕಾರ ಕಾಲೇಜುಗಳು ಅಥವಾ ವಿಶ್ವವಿದ್ಯಾಲಯಗಳು ನಿಯಮಗಳನ್ನು ಉಲ್ಲಂಘಿಸಿದರೆ ಯುಜಿಸಿ ಕಠಿಣ ಕ್ರಮ ಕೈಗೊಳ್ಳಲಿದೆ. ಅಂದ್ರೆ ಆ ಸಂಸ್ಥೆಗೆ ನೀಡಲಾಗುವ ಅನುದಾನವನ್ನು ಕಡಿತಗೊಳಿಸುವುದು, ಹೊಸ ಕೋರ್ಸ್ಗಳನ್ನು ಆರಂಭಿಸಲು ಅನುಮತಿ ನಿರಾಕರಿಸುವುದು ಹಾಗೂ ಆನ್ಲೈನ್ ಕೋರ್ಸ್ಗಳನ್ನು ನಡೆಸುವುದಕ್ಕೂ ನಿರ್ಬಂಧ ವಿಧಿಸುವ ಸಾಧ್ಯತೆ ಇದೆ. ವಿಷಯ ಗಂಭೀರವಾಗಿದ್ರೆ ಆ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಮಾನ್ಯತೆ
ರೆಕಗ್ನಿಷನ್ ಅನ್ನೇ ರದ್ದುಗೊಳಿಸುವ ಅಧಿಕಾರವು ಯುಜಿಸಿಗೆ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಆ ಶಿಕ್ಷಣ ಸಂಸ್ಥೆ ಮುಚ್ಚುವ ಹಂತಕ್ಕೂ ತಲುಪುವ ಸಾಧ್ಯತೆ ಇದೆ. ಈ ಕಾರಣದಿಂದಲೇ ಸಣ್ಣ ತಪ್ಪು ನಡೆದರೂ ಸಂಪೂರ್ಣ ಕಾಲೇಜು ಅಥವಾ ವಿಶ್ವವಿದ್ಯಾಲಯವೇ ಅಪಾಯಕ್ಕೆ ಸಿಲುಕಬಹುದು ಎಂಬ ಆತಂಕ ಇದೀಗ ಕಾಲೇಜು ಆಡಳಿತ ಮಂಡಳಿಗೆ ಹೆಚ್ಚಾಗಿದೆ. ಆದ್ರೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಉದ್ಭವಿಸುತ್ತೆ. ತಾರತಮ್ಯವನ್ನ ತಡೆಯುವುದೇ ಉದ್ದೇಶವಾಗಿದ್ರೆ ಇಷ್ಟೊಂದು ವಿರೋಧ ಯಾಕೆ? ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳ ಆತಂಕ ಏನು? ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಕ್ಯಾಂಪಸ್ಗಳಲ್ಲಿ ತಾರತಮ್ಯವನ್ನು ತಡೆಗಟ್ಟುವ ನಿಯಮಗಳಾದರೂ ಅವುಗಳ ಕೆಲವು ಅಂಶಗಳ ಬಗ್ಗೆ ವಿದ್ಯಾರ್ಥಿಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳು ಈ ನಿಯಮಗಳಿಗೆ ಸಂಬಂಧಿಸಿದಂತೆ ಕೆಲವು ಆತಂಕಗಳು ಮತ್ತು ಆಕ್ಷೇಪಣೆಗಳಿವೆ ಎಂಬುದನ್ನು ಸೂಚಿಸ್ತಾ ಇವೆ. ಹಾಗಾದರೆ ವಿದ್ಯಾರ್ಥಿಗಳ ಕಿಚ್ಚಿಗೆ ಕಾರಣವೇನು? ಮೊದಲನೆಯದಾಗಿ ತಾರತಮ್ಯದ ಸಂಕೇಚಿತ ವ್ಯಾಖ್ಯಾನ. ಹೊಸ ನಿಯಮದ ಪ್ರಕಾರ ಜಾತಿ ಆಧಾರಿತ ತಾರತಮ್ಯ ಎಂದರೆ ಕೇವಲ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಸಮುದಾಯಗಳ ವಿರುದ್ಧ ನಡೆಯುವ ತಾರತಮ್ಯ ಮಾತ್ರ ಎಂದು ವ್ಯಾಖ್ಯಾನಿಸಲಾಗಿದೆ. ಇದು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳನ್ನು ಈ ರಕ್ಷಣಾ ವ್ಯಾಪ್ತಿಯಿಂದ ಹೊರಗಿಟ್ಟಿದೆ. ಸಾಮಾನ್ಯ ವರ್ಗದವರು ಕೂಡ ತಾರತಮ್ಯಕ್ಕೆ ಒಳಗಾಗಬಹುದು, ಆದರೆ ಅವರಿಗೆ ಈ ಕಾಯ್ದೆಯಡಿ ದೂರು ನೀಡಲು ಅವಕಾಶವಿಲ್ಲ ಎನ್ನುವುದು ಪ್ರತಿಭಟನಾಕಾರರ ಪ್ರಮುಖ ಆಕ್ಷೇಪವಾಗಿದೆ. ಎರಡನೆಯದಾಗಿ ಸುಳ್ಳು ದೂರುಗಳ ಭಯ ಮತ್ತು ಪುರಾವೆಯ ಹೊರೆ. ಈ ನಿಯಮಗಳು ದೂರುದಾರರಿಗೆ ಹೆಚ್ಚಿನ ಒತ್ತು ನೀಡುತ್ತವೆ ಮತ್ತು ಆರೋಪಿತರ ಮೇಲೆ ತಪ್ಪಿತಸ್ಥ ಎಂಬ ಹಣೆಪಟ್ಟಿಯನ್ನ ಬೇಗನೆ ಹಚ್ಚುತ್ತವೆ ಎಂದು ಪ್ರತಿಭಟನಾಕಾರರು ವಾದಿಸುತ್ತಿದ್ದಾರೆ. ಸುಳ್ಳು ಅಥವಾ ದುರುದ್ದೇಶಪೂರಿತ ದೂರುಗಳನ್ನು ನೀಡುವವರ ವಿರುದ್ಧ ಯಾವುದೇ ದಂಡದ ನಿಬಂಧನೆಗಳು ಇಲ್ಲದಿರುವುದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಭಯದ ವಾತಾವರಣ ನಿರ್ಮಿಸಬಹುದು ಎಂಬ ಆತಂಕವಿದೆ. ಮೂರನೆಯದಾಗಿ ಇಕ್ವಿಟಿ ಸ್ಕ್ವಾಡ್ ಮತ್ತು ನಿರಂತರ ಕಣ್ಗಾವಲು. ಕ್ಯಾಂಪಸ್ಗಳಲ್ಲಿ ತಾರತಮ್ಯ ತಡೆಯಲು ಇಕ್ವಿಟಿ ಸ್ಕ್ವಾಡ್ಗಳನ್ನು ರಚಿಸಬೇಕು ಎಂದು ನಿಯಮ ಹೇಳುತ್ತೆ. ಇದು ವಿದ್ಯಾರ್ಥಿಗಳ ಮೇಲೆ ಸದಾ ಕಣ್ಗಾವಲು ಇರಿಸಿದಂತೆ ಇರುತ್ತದೆ ಮತ್ತು ಕ್ಯಾಂಪಸ್ನ ಮುಕ್ತ ವಾತಾವರಣಕ್ಕೆ ಧಕ್ಕೆ ತರುತ್ತದೆ ಎಂಬುದು ವಿದ್ಯಾರ್ಥಿ ಸಂಘಟನೆಗಳ ಆರೋಪವಾಗಿದೆ. ನಾಲ್ಕನೆಯದಾಗಿ ಕಠಿಣ ಶಿಕ್ಷೆ ಮತ್ತು ಕಾಲಮಿತಿ. ಯಾವುದೇ ದೂರು ದಾಖಲಾದ 24 ಗಂಟೆಗಳೊಳಗೆ ಸಮಿತಿ ಸಭೆ ಸೇರಬೇಕು ಮತ್ತು 15 ದಿನಗಳಲ್ಲಿ ತನಿಖೆ ಮುಗಿಸಬೇಕು ಎಂಬ ಕಠಿಣ ನಿಯಮವಿದೆ. ತಪ್ಪಿತಸ್ಥರೆಂದು ಕಂಡುಬಂದಲ್ಲಿ ಅಮಾನತು, ಉಚ್ಚಾಟನೆ ಅಥವಾ ಪೊಲೀಸ್ ಕ್ರಮದಂತಹ ಶಿಕ್ಷೆಗಳಿವೆ. ಸಮರ್ಪಕ ತನಿಖೆ ಇಲ್ಲದೆ ಅವಸರದ ನಿರ್ಧಾರಗಳು ಅಮಾಯಕರ ಬದುಕನ್ನ ಹಾಳು ಮಾಡಬಹುದು ಎಂಬುದು ಟೀಕಾಕಾರರ ವಾದವಾಗಿದೆ. ಕೊನೆಯದಾಗಿ ಸಮಿತಿಯಲ್ಲಿ ಪ್ರಾತಿನಿಧ್ಯದ ಕೊರತೆ. ದೂರುಗಳನ್ನು ವಿಚಾರಣೆ ನಡೆಸುವ ಇಕ್ವಿಟಿ ಸಮಿತಿಯಲ್ಲಿ ಸಾಮಾನ್ಯ ವರ್ಗದ ಪ್ರತಿನಿಧಿಗಳಿಗೆ ಕಡ್ಡಾಯ ಸ್ಥಾನವಿಲ್ಲ. ಕೇವಲ ಮೀಸಲಾತಿ ವರ್ಗದವರು ಮತ್ತು ಮಹಿಳೆಯರಿಗೆ ಮಾತ್ರ ಪ್ರಾತಿನಿಧ್ಯ ನೀಡಲಾಗಿದೆ. ಇದು ಏಕಪಕ್ಷೀಯ ತೀರ್ಪಿಗೆ ದಾರಿ ಮಾಡಿಕೊಡಬಹುದು ಎಂಬ ಅಸಮಾಧಾನವಿದೆ. ಹೊಸ ನಿಯಮಗಳು ಹಾಗೂ ವಿದ್ಯಾರ್ಥಿಗಳ ಕಿಚ್ಚೆಲ್ಲ ಒಂದೆಡೆಯಾದ್ರೆ ಅಂಕಿ ಅಂಶಗಳು ಹೇಳೋದೇನು? ಯುಜಿಸಿ ನೀಡಿರುವ ಡೇಟಾ ಪ್ರಕಾರ 2019-20 ಕ್ಯಾಂಪಸ್ಗಳಲ್ಲಿ ತಾರತಮ್ಯದ ಬಗ್ಗೆ ಸಲ್ಲಿಸಿದ ದೂರುಗಳ ಸಂಖ್ಯೆ 173 ಮಾತ್ರವಾಗಿತ್ತು. ಆದರೆ 2023-24 ಈ ಸಂಖ್ಯೆ 378ಕ್ಕೆ ಏರಿಕೆಯಾಗಿದೆ. ಕಳೆದ 5 ವರ್ಷಗಳಲ್ಲಿ ದೂರುಗಳ ಸಂಖ್ಯೆ ಸುಮಾರು 118% ಹೆಚ್ಚಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ನಿಯಮಗಳ ದುರುಪಯೋಗಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದು ಎಲ್ಲ ವರ್ಗಗಳ ಹಿತಾಸಕ್ತಿಯನ್ನು ರಕ್ಷಿಸುವುದಾಗಿ ಹೇಳಿದ್ದಾರೆ. ಇದರ ಜೊತೆಗೆ ಯುಜಿಸಿ ಅಧ್ಯಕ್ಷ ಜಗದೀಶ್ ಕುಮಾರ್ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಈ ನಿಯಮಗಳು ತಾರತಮ್ಯವನ್ನು ತಡೆಗಟ್ಟುವ ಉದ್ದೇಶದಿಂದಲೇ ಜಾರಿಗೆ ತರಲಾಗಿದೆ ಹೊರತು ಯಾವುದೇ ನಿರ್ದಿಷ್ಟ ವರ್ಗವನ್ನು ಗುರಿಯಾಗಿಸುವ ಉದ್ದೇಶ ಇಲ್ಲ ಎಂದು ಅವರು ತಿಳಿಸಿದ್ದಾರೆ. ಈ ನಿಯಮಗಳ ಜಾರಿಗೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶದಲ್ಲಿ ವಿರೋಧದ ಪ್ರತಿಕ್ರಿಯೆಗಳು ಕಂಡುಬರ್ತಾ ಇವೆ. ಹೊಸ ನಿಯಮಗಳಿಗೆ ವಿರುದ್ಧವಾಗಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ರಸ್ತೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ವಿವಿಧ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಈ ಪ್ರತಿಭಟನೆಗಳಲ್ಲಿ ಭಾಗವಹಿಸುತ್ತಿರುವುದು ಕಂಡುಬರ್ತಾ ಇದೆ. ಗ್ರೌಂಡ್ ಲೆವೆಲ್ನಲ್ಲಿ ಅಸಮಾಧಾನ ವ್ಯಕ್ತವಾಗುತ್ತಿರುವ ನಡುವೆಯೇ ಬರೇಲಿ ಸಿಟಿ ಮ್ಯಾಜಿಸ್ಟ್ರೇಟ್ ಆಗಿದ್ದ ಅಲಂಕಾರ ಅಗ್ನಿಹೋತ್ರಿ ಅವರು ಜನವರಿ ಕೊನೆಯ ವಾರದಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಅವರು ಸಲ್ಲಿಸಿರುವ ರಾಜೀನಾಮೆ ಪತ್ರಗಳಲ್ಲಿ ಉಲ್ಲೇಖಿಸಿರುವ ಅಂಶಗಳು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿರುವ ಹೇಳಿಕೆಗಳು ಇದೀಗ ವ್ಯಾಪಕವಾಗಿ ಹರಡ್ತಾ ಇವೆ. ದೇಶದಾದ್ಯಂತ ಯುಜಿಸಿ ಹೊಸ ನಿಯಮಗಳ ವಿರುದ್ಧ ಸರ್ವಣೀಯ ಸಮುದಾಯಗಳು ಸಿಡಿದೆದ್ದಿರುವ ನಡುವೆಯೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಗೋರಖ್ಪುರದಲ್ಲಿ ನಡೆದ ಭಾಷಣವು ರಾಜಕೀಯ ವಲಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ವಿಕಾಸದ ಹಾದಿಯಲ್ಲಿ ಅಡ್ಡಿಪಡಿಸುತ್ತಿರುವ ಪರಿವಾರವಾದಿ ಮತ್ತು ಜಾತಿವಾದಿ ಶಕ್ತಿಗಳ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಗೋರಖ್ಪುರದಲ್ಲಿ ಫ್ಲೈಓವರ್ ಮತ್ತು ರೈಲ್ವೆ ಓವರ್ ಬ್ರಿಡ್ಜ್ಗಳನ್ನು ಉದ್ಘಾಟಿಸಿ ಮಾತನಾಡಿದ ಯೋಗಿ, ರಾಜ್ಯವು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವಾಗ ಕೆಲವು ಅದೃಶ್ಯ ಮಾಸ್ಟರ್ಗಳ ಬೆಂಬಲ ಹೊಂದಿರುವ ಶಕ್ತಿಗಳು ಗೊಂದಲ ಮೂಡಿಸಲು ಪ್ರಯತ್ನಿಸುತ್ತಿವೆ. ಜಾತಿ ಆಧಾರಿತ ರಾಜಕಾರಣ ಮಾಡುವವರು ಯುವಕರ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಗುಡುಗಿದ್ದಾರೆ. ಅಲ್ಲದೆ 2017ಕ್ಕಿಂತ ಮೊದಲು ಯುಪಿಯಲ್ಲಿ ನಡೆಯುತ್ತಿದ್ದ ದಂಗೆಗಳನ್ನು ಸ್ಮರಿಸಿದ ಯೋಗಿ, ಇಂದು ರಾಜ್ಯವು ದಂಗೆ ಮುಕ್ತ ಪ್ರದೇಶವಾಗಿದೆ ಎಂದಿದ್ದಾರೆ. ಈ ಎಲ್ಲಾ ಪರಿಸ್ಥಿತಿಗಳನ್ನು ಗಮನಿಸಿದಾಗ ಪ್ರಮುಖ ಪ್ರಶ್ನೆ ಏನೆಂದರೆ, ಸರ್ಕಾರ ಮತ್ತು ಯುಜಿಸಿ ಈ ನಿಯಮವನ್ನು ಸಮತೋಲನದಿಂದ ಹೇಗೆ ನಿರ್ವಹಿಸಲಿದ್ದಾರೆ ಎಂಬುದು. ಹೊಸ ನಿಯಮಗಳು ಜಾತಿ ತಾರತಮ್ಯ ತಡೆಯಲು ಉದ್ದೇಶಗೊಂಡಿದೆ.
ಕೈಗೊಂಡಿದ್ದರೂ ಯಾವುದೇ ದುರುಪಯೋಗವಾಗದಂತೆ ಜಾಗರೂಕತೆಯಿಂದ ಜಾರಿಗೆ ತರಬೇಕು ಎಂಬ ಅಗತ್ಯ ಇದೆ. ಇದರೊಂದಿಗೆ ಹಿಂದಿನ ಉದಾಹರಣೆಗಳನ್ನು ನೆನಪಿನಲ್ಲಿ ಇರಿಸಿಕೊಂಡು ವರದಕ್ಷಿಣೆ ಸಂಬಂಧಿತ ಕಾಯ್ದೆಗಳಲ್ಲಿ ಎದುರಾದ ದುರುಪಯೋಗಗಳಂತೆ ಜಾತಿ ಆಧಾರಿತ ತಾರತಮ್ಯ ತಡೆಯುವ ನಿಯಮಗಳು ಕೂಡ ದುರುಪಯೋಗಕ್ಕೆ ಒಳಗಾಗಬಾರದು ಎಂಬುದು ಚರ್ಚೆಯಲ್ಲಿ ಪ್ರಮುಖವಾಗಿದೆ. ಮುಂದಿನ ದಿನಗಳಲ್ಲಿ ಯುಜಿಸಿ ಮುಂದೇನು ಕ್ರಮ ಕೈಗೊಳ್ಳಲಿದೆ, ಸರ್ಕಾರದ ನಿಲುವು ಯಾವುದು ಹಾಗೂ ಸುಪ್ರೀಂ ಕೋರ್ಟ್ನ ಈ ನಿಯಮಗಳ ಬಗ್ಗೆ ಸ್ಪಷ್ಟನೆ ನೀಡಬಹುದೇ ಎಂಬುದು ಎಲ್ಲರ ಗಮನಕ್ಕೆ ಬರುತ್ತಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ರಕ್ಷಿಸುವಂತೆ ನಿಯಮಗಳು ಪರಿಣಾಮಕಾರಿಯಾಗಿ ಜಾರಿಗೆ ಬರಬೇಕು. ಆದರೆ ದುರುಪಯೋಗವನ್ನು ತಡೆಯುವ ಸಮರ್ಪಕ ವ್ಯವಸ್ಥೆಯನ್ನು ಅವಶ್ಯಕವಾಗಿದೆ. ನೋ ಪ್ರೇಕ್ಷೆ ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.